Oof, now cost of this. Cost actually, see, I'll tell you, compared to previously, now it is actually very less. But also it is still on the higher side for many. High expensive illa ಅನ್ನೋದು is a very subjective word for many. ನಿಜ. What ಈಗ 100 rupees product may be very cheap for us, but for some it may 100 rupees may be very very expensive. So the terminology of being expensive and all we cannot say, but otherwise it can vary anywhere from around 1.5 to 2.5 to 3 lakhs, again depending on what the problem is. ನಾವು ಏನೇನು ಆ್ಯಡ್ ಮಾಡ್ತಾ ಇದ್ದೀವಿ, ಅವ್ರದ್ದು ಪ್ರಾಬ್ಲಮ್ ಸಮಸ್ಯೆಗಳು ಏನಿದೆ, ಅವ್ರಿಗೆ ಬರೀ ಎಗ್ ಫ್ರೀಸಿಂಗ್ ಬೇಕಾ, ಇಲ್ಲ ಅವ್ರಿಗೆ IVF ಇಂದ ನಾವು ಹೀಗೆ ಭ್ರೂಣ ತಯಾರು ಮಾಡಿ ಮಗು ಮಾಡಬೇಕಾ, ಮಾಡಿಬಿಟ್ಟು ಅವ್ರಿಗೆ ಭ್ರೂಣ ಮಾಡಿಬಿಟ್ಟು ಆ ಭ್ರೂಣಗೆ ಟ್ರಾನ್ಸ್ಫರ್ ಮಾಡಬೇಕಾ, ಆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದರಲ್ಲಿ ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡಬೇಕಾ, ಇಲ್ಲ ಗರ್ಭಾಶಯನೂ ಚೆಕ್ ಮಾಡಬೇಕಾ, ಆ ಥರ ಅವ್ರದ್ದು ಪ್ರಾಬ್ಲಮ್ ಏನು, ಸಮಸ್ಯೆ ಏನು, ಅದರ ಪ್ರಕಾರ ಕಾಸ್ಟ್ ಆ್ಯಡ್ ಆನ್ ಆಗ್ತಾ ಇರುತ್ತೆ, ಪ್ರೊಸೀಜರ್ಸ್ ಡಿಪೆಂಡ್ ಮೇಲೆ. ಈ ಹಿಂದೆ ನೀವೊಂದು ಮಾತು ಹೇಳಿದ್ರಿ, ಪ್ರೈಸ್ ಇಸ್ ವೆರಿ ಸಬ್ಜೆಕ್ಟಿವ್ ಅಂತ. ಐ ಥಿಂಕ್ ವೆನ್ ವಿ ಪ್ರಯಾರಿಟೈಸ್, ನಾವು ಏನಕ್ಕೆ ಇಷ್ಟು ಪೇ ಮಾಡ್ತಾ ಇದ್ದೀವಿ, ವಾಟ್ ಇಟ್ ಇಸ್ ಗಿವಿಂಗ್, ದಿಸ್ ಇನ್ ಮೈ ಒಪಿನಿಯನ್ ಇಸ್ ಗಿವಿಂಗ್ ಅಸ್ ಫ್ರೀಡಮ್, ದಿಸ್ ಇನ್ ಮೈ ಒಪಿನಿಯನ್ ಇಸ್ ಗಿವಿಂಗ್ ಯು ಸೋ ಮೆನಿ ಥಿಂಗ್ಸ್ ದಟ್ ಯು ವುಡ್ ವಾಂಟ್ ಟು ಡೂ ಇನ್ ಪ್ರೈಮ್ ಟೈಮ್ ಆಫ್ ಯುವರ್ ಕರಿಯರ್. ಸೊ ಐ ಥಿಂಕ್ ಎಲ್ಲದನ್ನೂ ಆ ಒಂದು ಕಣ್ಣಲ್ಲಿ ನೋಡಿದ್ರೆ ಇಟ್ ಪ್ರಾಬ್ಲಿ ಬಿಕಮ್ಸ್ ಈಸಿಯರ್. ಎಸ್, ಫಾರ್ ಎಕ್ಸಾಂಪಲ್, ಎಷ್ಟೊಂದು ಜನ ಮ್ಯಾಟ್ರೆಸ್ಗ 50,000 ಏನಕ್ಕೆ ಅನ್ಬೋದು, ಹೌದು. ಬಟ್ ಇಷ್ಟೆಲ್ಲ ನಾವು ದುಡಿಯೋದೇ ಒಂದು ಒಳ್ಳೆ ನಿದ್ದೆಗೋಸ್ಕರ, ಟು ಮೇಂಟೈನ್ ದಟ್ ಹೆಲ್ತ್. ಸೊ ಪೀಪಲ್ ಹೂ ಪ್ರಯಾರಿಟೈಸ್, ಹೂ ನೋ ಹೌ ಟು ಲುಕ್ ಅಟ್ ವಾಟ್ ಆ್ಯಂಡ್ ವಾಟ್ ಇಟ್ ಇಸ್ ಡೂಯಿಂಗ್ ಟು ಅಸ್, ಐ ಥಿಂಕ್ ದೇ ವಿಲ್ ನೋ ಹೌ ಟು ಅಸೋಸಿಯೇಟ್ ದ ರೈಟ್ ವ್ಯಾಲ್ಯೂ ಫಾರ್ ಇಟ್ ಅಂತ. ಟ್ರೂ. ಆ್ಯಂಡ್ ಆಲ್ಸೋ ಈಗ ನೀವು ನೋಡಿದರೆ ಸೋ ಮೆನಿ ಕಂಪನೀಸ್, ಈಗ IT ಕಂಪನೀಸ್, ಮೆನಿ ಆಫ್ ದೆಮ್ ಆರ್ ಆ್ಯಕ್ಚುಲಿ ಪ್ರೊವೈಡಿಂಗ್ ಇನ್ಶೂರೆನ್ಸ್. ಅವ್ರೀಗ ವಾಟ್ ಡು ಯು ಕಾಲ್ ದಟ್, ರಿಯಂಬರ್ಸ್ಮೆಂಟ್ ಪ್ಯಾಕೇಜಸ್, ಅದೆಲ್ಲ ಇನ್ಶೂರೆನ್ಸಸ್. ಸೊ ತುಂಬ ಇನ್ಶೂರೆನ್ಸಸ್ ಆರ್ ಆ್ಯಕ್ಚುಲಿ ಕವರಿಂಗ್ ನಾವು. ಮುಂಚೆ ಎಸ್, ಬಿಫೋರ್ ಇಟ್ ವಾಸ್ ನಾಟ್ ದೇರ್. ನಾವು ಅದೂ ಇನ್ಶೂರೆನ್ಸ್ ಕವರೇಜಸ್ನು ಸ್ಟಾರ್ಟ್ ಆಗಿದೆ. So you have to spend everything and then later they'll reimburse it. They'll reimburse, and some of them do have certain other things also. I'm not that sure. ಫಸ್ಟಿಂದಲೇ ಈಗ ಹಾಸ್ಪಿಟಲ್ ಜೊತೆಗೆ ಟೈಪ್ ಇರುತ್ತೆ ಅಂದೆಲ್ಲ ಆಗ್ಬಿಡುತ್ತೆ, ಆ ಥರನಾ? ಅದು ಇನ್ನೂ ಆಗಿಲ್ಲ, ಬಟ್ ಐ ಆಮ್ ಸೀಯಿಂಗ್ ದಟ್ ಇನ್ ನಿಯರ್ ಫ್ಯೂಚರ್ ಇಟ್ ಮೇ ಸ್ಟಾರ್ಟ್ ಆಫ್ very early. Second thing is, there are many centers, like even our center, we offer EMI schemes also. So ಅದರಿಂದನೂ ಇಟ್ ಈಸ್ ವೆರಿ ವೆರಿ ಬೆನಿಫಿಷಿಯಲ್ ಫಾರ್ ಪೀಪಲ್. ಬಿಕಾಸ್ ಅಲ್ಲಿವರೆಗೂ ಇದು ಬರೀ ದುಡ್ಡಿರೋರಿಗೆ ಆಕ್ಸೆಸ್ ಮಾಡುವಂಥದ್ದು ಒಂದು ಫೆಸಿಲಿಟಿ ಆಗಬಾರ್ದು. ಬಿಕಾಸ್ ಪೇರೆಂಟ್ಹುಡ್ ಆಗಿರಲಿ, ಈ ಎಮೋಷ್ನಲ್ ಇದನ್ನು, ಸೊ EMI ಸಿಸ್ಟಮಲ್ಲೂ ಅದು ಬರ್ತಾ ಇದೆ. ಎಸ್, ಆ್ಯಂಡ್ ಈವನ್ ಫಾರ್ ಅಸ್ ನಮ್ಮ ಸೆಂಟರ್ನಲ್ಲಿನೂ ಎವ್ರಿ ಇಯರ್ ಎಂಡ್ ಫ್ರಮ್ November to December we have certain offers. We have formed a trust wherein we take out a certain amount and we keep it aside, so that ತುಂಬ ಪುವರ್ ಪೀಪಲ್ ಯಾವ್ದು ಇರ್ತಾರೆ, ಅವರು ಹಳ್ಳಿ ಜನ ಎಲ್ಲೋ ಕಡೆಯಿಂದ ಬರ್ತಾರೆ, ಬಟ್ ಅವ್ರಿಗೆ IVF ಮಾಡಬೇಕು, ಅವ್ರದ್ದು ಟ್ಯೂಬ್ಸ್ ಬ್ಲಾಕ್ ಇರುತ್ತೆ, ಇಲ್ಲ ಕಣನೇ ಇರಲ್ಲ, ಪೂರ್ತಿ ಝೀರೋ ಆಗಿ ಇರುತ್ತೆ. ಅಂಥದ್ದವ್ರಿಗೆ ನಾವು ಬೀಜದಿಂದ ಕಣ ತೆಗೆದುಬಿಟ್ಟು ಇಮಿಡಿಯೇಟ್ಲಿ IVF ಮಾಡಿಬಿಟ್ಟು ಮಾಡಬೇಕು. ಅವ್ರಿಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗಲ್ಲ. ಅಂಥದ್ದು ಅವ್ರಿಗೆ ಅವ್ರು ಎಲ್ಲಿಂದ ಮಾಡ್ತಾರೆ? ದೇ ಆರ್ ವೆರಿ ವೆರಿ ಪುವರ್. ಸೊ ಅಂಥದ್ದವ್ರಿಗೋಸ್ಕರ ನಾವು ಇದು ಬರೀ November-December ಪೀರಿಯಡ್ನಲ್ಲಿ ವಿ ಕೀಪ್ ಸಮ್ ಸ್ಪೆಷಲ್ ಆಫರ್ಸ್ ಆ್ಯಂಡ್ ಡೂ ವೆರಿ ಲೋ ಕಾಸ್ಟ್ IVF ಫಾರ್ ಪೀಪಲ್ ಹೂ ಜಸ್ಟ್ ಕೆನಾಟ್ ಅಫೋರ್ಡ್ ನಾರ್ಮಲ್ ಪ್ರೈಸಸ್. ದ ಲೋಯೆಸ್ಟ್ ಬೀಂಗ್, ಬಿಕಾಸ್ ಯಾರೋ ನೋಡ್ತಾ ಇರೋರು ಅಂದರೆ ಕರ್ನಾಟಕದಾದ್ಯಂತ ಎಲ್ಲ ಕಡೆಯಿಂದ ಬರ್ತಾರಾ? ಎಲ್ಲ ಕಡೆಯಿಂದ. ಈಗ ವಿ ಹ್ಯಾವ್ ಪೇಷಂಟ್ಸ್ ಬೇರೆ ಸ್ಟೇಟ್ಸ್ನಿಂದನೂ ಬರ್ತಾ ಇದ್ದಾರೆ. ದೆನ್ ಎಲ್ಲ ಕೋಲಾರ ಕಡೆಯಿಂದ, ಹಸನ್ ಕಡೆಯಿಂದ, ಮಂಗಳೂರಿಂದ, ಸೋ ಮೆನಿ ಆಫ್ ದೆಮ್ ಎಲ್ಲ ನೋಡಿಬಿಟ್ಟು ಬರ್ತಾ ಇದ್ದಾರೆ. ಮೇನ್ಲಿ ಬಿಕಾಸ್ ಆಫ್ ದ ಕಾಸ್ಟ್ ಪಾರ್ಟ್ ಆಫ್ ಇಟ್. ಬಟ್ ಅಗೇನ್ ದಿಸ್ ಇಸ್ ಪ್ಯೂರ್ಲಿ ಟು ಹೆಲ್ಪ್ ಕಪಲ್ಸ್. ನಮಗೆ ಏನು ಟು ಮೇಕ್ ಮನಿ ಅಂದರೆ ದೇ ಆರ್ ಮೆನಿ ವೇಸ್ ಟು ಮೇಕ್ ಮನಿ. ಸೊ ದಿಸ್ ಇಸ್ ನಾಟ್ ಜಸ್ಟ್ ಟು ಅನ್ನೆಸೆಸರ್ಲಿ ಡೂ ಅಂತ ಏನೂ ಇಲ್ಲ. So the cost what they offer is around I think 85,000 they are doing, excluding your injections part of it, because injections ಅನ್ನೋದು ಅದು ನಿಮ್ಮ ಬಾಡಿ ಮೇಲೆ ಇರುತ್ತೆ ಅಲ್ವಾ. ಇಟ್ ಡಿಪೆಂಡ್ಸ್ ಆನ್ ನಿಮ್ಮ ರೆಸ್ಪಾನ್ಸ್ ಹೇಗಿದೆ. ಹಾಕಿದ್ದು ಇನ್ನು ಸ್ವಲ್ಪ ಡೋಸ್ ಹೆಚ್ಚು ಮಾಡಬೇಕು, ಕಡಿಮೆ ಮಾಡಬೇಕು. ಆ ಇಂಜೆಕ್ಷನ್ಸ್ ಕಾಸ್ಟ್ ಎಷ್ಟಾಗುತ್ತೆ ಡಾಕ್ಟರ್ ಅಂದರೆ ಮೇ ಬಿ ಅರೌಂಡ್ 70,000 or 80, ಡಿಪೆಂಡ್ಸ್ ಅಗೇನ್ 60 ಆಗ್ಬೋದು. ಸೊ ಅರೌಂಡ್ ರಫ್ಲಿ ಇಟ್ ಮೇ ಕಾಸ್ಟ್ ಅರೌಂಡ್ 1.5 lakhs or so. ಸೊ ಈ ಮಧ್ಯ ಈ ಎಮೋಷ್ನಲ್ ಆ್ಯಂಡ್ ಮೆಂಟಲ್ ವೆಲ್ಬೀಯಿಂಗ್ಗೆ ಈ ವೃಕ್ಷ್ ಫರ್ಟಿಲಿಟಿ ಸೆಂಟರ್ನಲ್ಲಿ ಈ ಕೌನ್ಸಿಲಿಂಗೆಲ್ಲ ನಡೆಯುತ್ತಾ? ಫಾರ್ ಎಕ್ಸಾಂಪಲ್ ಬರ್ತಿದ್ದಂಗೆ ನೀವು ಯು ವಾಂಟ್ ಆಸ್ ದೆಮ್ ಟು ಟೇಕ್ IVF,
ಅಥವಾ IVF ಹೇಳಿದ ಮೇಲೂ ಪ್ರಿಪೇರ್ಡ್ನೆಸ್ ಅಂತಾರಲ್ಲ, ಲೈಕ್ ಬಿಫೋರ್ ಗಿವಿಂಗ್ ಅನ್ ಎಕ್ಸಾಮ್ ಹೌ ಯು ಪ್ರಿಪೇರ್, ಹೌದು. ಈ ಥರದ್ದು ಎಕ್ಸಾಮ್ಗಳೆಲ್ಲ ಪಾಪ ಕೊಡೋಕೆ ಬಂದಾಗ ನೀವು ಯಾವ್ಯಾವ ಥರ ಅವ್ರನ್ನ ಹ್ಯಾಂಡಲ್ ಮಾಡ್ತೀರಾ? ಏನೇನು ಕೌನ್ಸಿಲಿಂಗ್ ಇರುತ್ತೆ? ಫಸ್ಟ್ಲಿ ವಿ ಡೂ ಹ್ಯಾವ್ ಅ ಸೈಕಲಾಜಿಕಲ್ ಕೌನ್ಸಿಲರ್ ಇದ್ದಾರೆ. ಯಾಕಂದರೆ IVF ಅನ್ನೋದು ಈಸ್ ಅ ವೆರಿ ಸ್ಟ್ರೆಸ್ಫುಲ್ ಟ್ರೀಟ್ಮೆಂಟ್ ಓಹೋ ಅಲ್ವಾ. ಅವರೆಲ್ಲ ಟ್ರೈ ಮಾಡಿದ್ದಾದಮೇಲೆ ಅವರು ಆಯಿತು IVFಗೆ ಹೋಗೋಣ ಅಂತ ಬರ್ತಾರೆ. ಆ್ಯಂಡ್ ಅದನ್ನು ನಾವು ಫಸ್ಟ್ ನೋಡಬೇಕು. ಸೆಕೆಂಡ್, ಮಗು ಆಗಿದ್ದಾದಮೇಲೆ ಸಾಕಾ? ಆದ್ರೂ ಆಗಿದ್ದಾದ್ಮೇಲೂ ದೇ ಬೋತ್ ಶುಡ್ ಬಿ ಫೈನ್. ಸೊ ಹ್ಯಾವಿಂಗ್ ಅ ಹೆಲ್ದಿ ರಿಲೇಷನ್ಶಿಪ್ ಬಿಟ್ವೀನ್ ಕಪಲ್ಸ್, ಅವರು ಹೇಗೆ ಸಪೋರ್ಟ್ ಮಾಡಬೇಕು ವೈಫಿಗೆ, ವೈಫ್ ಹಸ್ಬೆಂಡ್ಗೆ ಹೇಗೆ. ವೈಫ್ ಬರೀ ಇಂಜೆಕ್ಷನ್ಸ್ ತೊಗೋತಾ ಇದ್ದಾರೆ ಅಂದರೆ ಬರೀ ಹಾಕಿದ್ದೇನೆ ಪ್ರಾಬ್ಲಮ್, ಹಾಕಿನೇ ಈಗ ಎಲ್ಲ ನೋಡ್ಕೋಬೇಕಂತಲ್ಲ. ಹಸ್ಬೆಂಡ್ ಆಲ್ಸೋ ವಿಲ್ ಬಿ ವೆರಿ ವೆರಿ ಸ್ಟ್ರೆಸ್ಡ್. ಸೊ ದೇ ಆರ್ ಮೆನಿ ಥಿಂಗ್ಸ್. ಸೊ ಸೈಕಲಾಜಿಕಲ್ ಕೌನ್ಸಿಲಿಂಗ್ ತುಂಬ ಇಂಪಾರ್ಟೆಂಟ್. ಸೆಕೆಂಡ್, ನಾವು ತುಂಬ ಹೊಲಿಸ್ಟಿಕ್ ಅಪ್ರೋಚ್ ಮಾಡ್ತೀವಿ. ಅಂದರೆ ಬರಬೇಕು, ಮಾತ್ರೆ, ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ಸ್ ತೊಗೋಬೇಕು, ಸ್ಕ್ಯಾನ್ ಮಾಡಬೇಕು, ಹೋಗಬೇಕು, ಆ ಥರ ಅಲ್ಲ. ವಿ ಇನ್ಕಾರ್ಪೊರೇಟ್ ಆಕ್ಯುಪಂಕ್ಚರ್ ಆಲ್ಸೋ. ಆಕ್ಯುಪಂಕ್ಚರ್ ಸೆಷನ್ಸ್ ನಾವು ಎಲ್ಲರಿಗೆ 1 ಸೆಷನ್ ಫ್ರೀ ಡಯಟ್ ಕೌನ್ಸಿಲಿಂಗ್, 1 ಸೆಷನ್ ಫ್ರೀ ಆಕ್ಯುಪಂಕ್ಚರ್ ಎಲ್ಲ IVF ಪೇಷಂಟ್ಸ್ಗೆ ವಿ ಗಿವ್ ಫ್ರೀ. ಬಿಕಾಸ್ ವಿ ಹ್ಯಾವ್ ಸೀನ್ ಎಷ್ಟು ಅದು ಇಂಪ್ಯಾಕ್ಟ್ ಆಗುತ್ತೆ ಇನ್ ಅ ಗುಡ್ ವೇ. Scientifically, it is proven that acupuncture, having a nice psychological mindset, positive mindset, and eating the right diet, tumba positiveness important. Absolutely. That will Just give add to this diet ಬಗ್ಗೆ ಮಾತಾಡ್ತಾ, it's proven that amongst many diet, Mediterranean diet which has Is very lot good. of protein and then most of fiber rich ಇದು, it is good for your brain ಅಂತ. colorful plate. ಕಲರ್ಫುಲ್, Have ಅದು good- ರೇನ್ಬೋ ಅಂತ ಹೌದು. ಏನೋ ಕರಿತಾ ಇದ್ದಾರೆ. ಓಕೆ, ಸೊ ಇದು ಕೊಡ್ತೀರಿ, ಅಕ್ಯುಪಂಚರ್. ಹೌದು. ಸೊ ವಿ ಆಲ್ ಹ್ಯಾವ್ ಸರ್ಟನ್ ಪ್ರೆಷರ್ ಪಾಯಿಂಟ್ಸ್ ಇನ್ ಅವರ್ ಬಾಡಿ. ಸೊ ಆ ಪ್ರೆಷರ್ ಪಾಯಿಂಟ್ಸ್ ಮೇಲೆ ಇದರ್ ದೇ ಪುಟ್ ಸಮ್ ಮ್ಯಾಗ್ನೆಟ್ಸ್ ಆರ್ ದೇ ಆರ್ ಡಿಫ್ರೆಂಟ್ ಮೆಥಡ್ಸ್. ಮತ್ತು ಅದರಲ್ಲಿ ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್ ಇನ್ ದ್ಯಾಟ್, ಬಟ್ ವಿ ಡೂ ಹ್ಯಾವ್ ಅ ವೆರಿ ಸೀನಿಯರ್ ಆಕ್ಯುಪಂಕ್ಚರ್ ಸ್ಪೆಷಲಿಸ್ಟ್. ಸೊ madam will also take care of that, and she usually gives 1 session and she recommends if necessary. And again it is patient's choice. ಅವರು ಮಾಡ್ಕೊತಾರೆ ಅಂದರೆ ಓಕೆ, ಇಲ್ಲ ಅಂದರೆ ಕಾಂಬಿನೇಷನ್ ನಾನು ಇಲ್ಲಿವರೆಗೂ ಎಲ್ಲೂ ಕೇಳಿಲ್ಲ. ಫರ್ಟಿಲಿಟಿ ಸೆಂಟರಲ್ಲಿ ಕೌನ್ಸಿಲಿಂಗ್ ಬಗ್ಗೆ ಕೇಳಿದೆ, ಬಟ್ ಅಕ್ಯುಪಂಚರ್ ಅದರದ್ದು. ಸೊ ಇಟ್ಸ್ ಆಲ್ಸೋ ಒನ್ ಆಫ್ ದ ಕೋಪಿಂಗ್ ಮೆಕ್ಯಾನಿಸಮ್ ನೀವು ಸಪೋರ್ಟ್ ಮಾಡೋದು ಫಾರ್ ಹೆಣ್ಮಕ್ಳು ಟು ಮೇಂಟೈನ್ ದರ್ ಎಮೋಷನಲ್ ವೆಲ್ ಬೀಯಿಂಗ್ ಡ್ಯೂರಿಂಗ್ ದ ಫರ್ಟಿಲಿಟಿ ಟ್ರೀಟ್ಮೆಂಟ್. and it reduces your stress also. So that is also very very important. Fertility treatments has to go hand in hand with everything. Your positive mindset. ಎಲ್ಲ ಮಾಡಿಬಿಟ್ಟು ಮನೆಯಲ್ಲಿ ಹೋಗಿದ್ದಾದಮೇಲೆ ಅಲ್ಲಿ ಒಂದು ಬೇರೆ ಡ್ರಾಮಾ ನಡೀತಾ ಇರುತ್ತೆ ಅಲ್ವಾ. ಸೊ ಫ್ಯಾಮಿಲಿ ಸಪೋರ್ಟ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆ್ಯಸ್ ಅ ಫ್ಯಾಮಿಲಿ ಐ ಥಿಂಕ್ ಸೊಸೈಟಿ ವೈಸ್ ಓನ್ಲಿ ವಿ ಆಲ್ ಆರ್ ಚೇಂಜಿಂಗ್ ಅಲ್ವಾ. ಹಿಂದಿನ ಕಾಲದಲ್ಲಿ ಹೇಗೆ ಮಾತಾಡ್ತಾ ಇದ್ರು, ಈಗ ಎಲ್ಲರಿಗೆ ಗೊತ್ತು, ಓಕೆ ಗೋ ಟು ಅ ಫರ್ಟಿಲಿಟಿ ಡಾಕ್ಟರ್, ಐ ಥಿಂಕ್ ಅವ್ರು ಹೆಲ್ಪ್ ಮಾಡ್ತಾರೇನೋ ಅಂತ. ಸೊ ದಟ್ ಫ್ಯಾಮಿಲಿ ಸಪೋರ್ಟ್ ಆಲ್ಸೋ ಇಸ್ ವಿ ಆರ್ ಸೀಯಿಂಗ್ ಇಟ್ಸ್ ಇಂಪ್ರೂವಿಂಗ್ ಅ ಲಾಟ್. ಐ ಹೋಪ್ ಇದು ಇನ್ನೂ ಪರ್ಸೆಂಟೇಜ್ ಹೆಚ್ಚಾಗಬೇಕು. ಹೌದು, ಬಿಕಾಸ್ ಐ ಡೋಂಟ್ ನೋ, ಇವತ್ತು ಕೆಲವು ಸತಿ ಸಿಟಿನ ರೂರಲ್ ಅಂತಾನು ಹೇಳಕ್ ಬರಲ್ಲ. ಹೌದು, ಸಿಟಿನಲ್ಲೇ ಎಷ್ಟೊಂದು ಜನ ಮನೆಗಳಲ್ಲಿ ಆಚೆ ಮನೆ ದೊಡ್ಡದಾಗಿರುತ್ತೆ, ಮನಸ್ಸು ಮಾತ್ರ ಬಹಳ ಚಿಕ್ಕದಾಗಿರುತ್ತೆ. ಕೈಂಡ್ ಆಫ್ ಸ್ಟ್ರೆಸ್ ದೇ ಕ್ರಿಯೇಟ್ ಅಮಂಗ್ಸ್ ದೇರ್ ಓನ್ ಸೆಲ್ಸ್. ಐ ಡೋಂಟ್ ನೋ ಫಾರ್ ವಾಟ್ ಈಗೋಯಿಸ್ಟಿಕ್ ಪ್ಲೆಷರ್ಸ್. ನೋ, ನನ್ನ ಸೊಸೆ ಹಿಂಗೆ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ, ನಾವು ಎಂಥ ಮನೆಯಿಂದ ಏನೇನು ತರ್ತಿದ್ವಿ, ಈ ಥರ ಎಲ್ಲ ವಿಮೆನ್ ಐ ಆಮ್ ಸ್ಟಿಲ್ ಶೋರ್ ದೇ go through lot of, definitely. And there are so many of them who come and they ask also along with the daughter-in-laws and patients also sometimes, women also, ಡಾಕ್ಟರ್ IVF ಇಷ್ಟು ಖರ್ಚು ಮಾಡ್ತಾ ಇದ್ದೀವಲ್ಲ, ಇಷ್ಟೆಲ್ಲ ಇಂಜೆಕ್ಷನ್ಸ್ ಇಷ್ಟೆಲ್ಲ ತೊಗೋತಾ ಇದ್ದೀವಿ, ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತಾ ಬಾಯ್ ಬೇಬಿ ಯಾವುದು ಗರ್ಲ್ ಬೇಬಿ ಯಾವುದು ಅಂತ. That is absolutely not possible. That also I want to tell through this media that it is illegal and we do not have any testing, gender selection ಅನ್ನೋದು ಇಂಡಿಯಾನಲ್ಲಿ ಆಗಲ್ಲ ಆಫ್ ದಿ ಎಂಬ್ರಿಯೋಸ್. ಮಿತ್ ಅಂತ ಬಂದಾಗ ಈ ಬೆಡ್ ರೆಸ್ಟ್ ಬಗ್ಗೆ ಕುಡ್ ಯು ಪ್ಲೀಸ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡಿಂಗ್. ಎಷ್ಟೊಂದು ಜನ ಆಫ್ಟರ್ ದಿ IVF ಟ್ರೀಟ್ಮೆಂಟ್ಸ್ ಅಂಡ್ ಆಲ್ ಯು ಹ್ಯಾವ್ ಟು ಸ್ಟೇ ಅಟ್ ಹೋಮ್, ಅಂದರೆ ಯು ಹ್ಯಾವ್ ಟು ಪುಟ್ ದ ಲೆಗ್ ಅಪ್ ಇನ್ ದಿ ಏರ್ ಫಾರ್ ಇಟ್ ಟು ನಾಟ್ ಕಮ್ ಡೌನ್. ಈ ಥರ ಐ ಡೋಂಟ್ ನೋ ಯಾವ್ಯಾವ ಥರ ಪಾಪ ಡೌಟ್ಸ್ಗಳು ಕೇಳ್ತಾರೋ, ಏನೇನೋ ಪ್ರೀ ಕನ್ಸೀವ್ ನೋಷನ್ಸಿಂದ ಬರ್ತಾರೋ. ಇಲ್ಲ, ಬೆಡ್ ರೆಸ್ಟ್ ಇಸ್ ಡೆಫಿನೆಟ್ಲಿ ನಾಟ್ ರೆಕಮೆಂಡೆಡ್. ನಾವು IVF ಈಗ ಎಂಬ್ರಿಯೋ ನಾವು ಭ್ರೂಣ ಯಾವಾಗ ಗರ್ಭಾಶಯ ಒಳಗಡೆ ನಾವು ಇಡ್ತೀವಿ, ಅದಾದಮೇಲೆ ಯೂಶಲಿ ಟೆಲ್ ಪೇಷಂಟ್ ಟು ಸಿಟ್ ಇನ್ ದ ಹಾಸ್ಪಿಟಲ್, ಲೈ ಡೌನ್ ಇನ್ ದ ಹಾಸ್ಪಿಟಲ್ ಓನ್ಲಿ ಫಾರ್ ಅಟ್ಲೀಸ್ಟ್ 4 hours. ರೆಸ್ಟ್ ವೆನ್ ಎವರ್ ಯು ವಾಂಟ್ ಟು ಗೋ ಯು ಕ್ಯಾನ್ ಗೆಟ್ ಅಪ್ ಆ್ಯಂಡ್ ಗೋ ವಾಕಿಂಗ್. You need not be on complete bed rest. Complete bed rest, in fact, will cause more problem.
ಅದು ಬ್ಲಡ್ ಫ್ಲೋ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ, ಅದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನಾವು ಹೇಳ್ತೀವಿ ನೀವು ನಡಿಬೇಕು, ಸ್ವಲ್ಪ ನಾರ್ಮಲ್ ಕೆಲಸ ನೀವು ಮಾಡ್ಬೋದು, ವಜ್ಜೆ ಏನು ಎತ್ತಬಾರ್ದು, ಭಾರ ಎತ್ತೋಂಗಿಲ್ಲ. ಆ ಥರ ಏನೂ ಮಾಡಬಾರ್ದು. ಬಟ್ ಜನರಲಿ ವಾಟ್ ಎವರ್ ನಾರ್ಮಲ್ ರುಟೀನ್ ಆ್ಯಕ್ಟಿವಿಟೀಸ್ ನೀವು ಮಾಡ್ತಾ ಇದ್ದೀರಿ ಅದು ನೀವು ಮಾಡ್ಬೋದು. ಹಸ್ಬೆಂಡ್ ವೈಫ್ ಸೇರೋದು ಎಲ್ಲ ಜಾಸ್ತಿ ಬಗ್ಗಿ ಕೆಲಸ ಮಾಡೋದು, ವಜ್ಜೆ ಎತ್ತೋದು ಅಂಥದ್ದೆಲ್ಲ ಮಾಡೋದು ಬೇಡ. ಫಾರ್ ಹೌ ಮೆನಿ ಡೇಸ್? ಫಾರ್ 15 days till you get your results. Once you get your result and the pregnancy ನಾವು ಸ್ಕ್ಯಾನ್ ಮಾಡಿ ನೋಡಿದ್ದಾದಮೇಲೆ ಎಲ್ಲ ಚೆನ್ನಾಗಿದೆ ಅಂದರೆ ಕಂಟಿನ್ಯೂ ಯೋರ್ ನಾರ್ಮಲ್ ರೂಟೀನ್ ಆ್ಯಕ್ಟಿವಿಟೀಸ್. ನೀವು ಬೆಡ್ ರೆಸ್ಟ್ ಮೇಲೆ ಪ್ರೆಗ್ನೆನ್ಸಿ IVF ಪ್ರೆಗ್ನೆನ್ಸಿ ಇದೆ, ನಾವು ಈಗ ಬೆಡ್ ರೆಸ್ಟ್ ಮೇಲೇ ಇರಬೇಕು 3 ತಿಂಗಳ, ಅದು ನಥಿಂಗ್ ಲೈಕ್ ದಟ್. ನಾರ್ಮಲ್ ಆಗಿ ಎಲ್ಲ ಚೆನ್ನಾಗಿದೆ, ಮಗು ಇಸ್ ಫೈನ್, ನೀವು ಆರಾಮಿದ್ದೀರಿ, ಏನೂ ತೊಂದರೆ ಇಲ್ಲ ಅಂದರೆ ನಿಮ್ಮ ಡಾಕ್ಟರ್ ಬೆಡ್ ರೆಸ್ಟ್ ಅಡ್ವೈಸ್ ಮಾಡಲ್ಲ. You can continue your normal routine activities from the moment of your transfer till you deliver the baby. You are a normal patient. Day 1 to the success, ಇದು ರಿಪೋರ್ಟ್ ವಿಚ್ ಸೇಸ್ ಕನ್ಫರ್ಮ್ಸ್ ಯುವರ್ ಪ್ರೆಗ್ನೆನ್ಸಿ, ಎಷ್ಟು ದಿವಸ ಆಗುತ್ತೆ? 15 ದಿನ. 15, that's all. ಅಂದರೆ ದಿಸ್ ಈಸ್ ಆಫ್ಟರ್ IVF. ಆಫ್ಟರ್ ದ ಎಂಬ್ರಿಯೋ ಟ್ರಾನ್ಸ್ಫರ್. ನಾವು ಇವತ್ತು ಭ್ರೂಣ ಹಾಕಿದ್ವಿ ಅಂದರೆ 1-2 ವಾರ ವೇಟ್ ಮಾಡ್ತೀವಿ ಪ್ರೆಗ್ನೆನ್ಸಿ ಟೆಸ್ಟ್ ಸೈಕಲ್ಲು ಆ ಎಗ್ಸ್ ಪ್ರೊಕ್ಯೂರ್ ಮಾಡೋದು, ಟೆಸ್ಟು ಇಂದ ಹಿಡಿದು ಆ ಫೇಸಿಗೆ ಬರೋ ಹೊತ್ತಿಗೆ 1 ತಿಂಗಳು ಅಷ್ಟೇ. ಸೊ ಈಗ ನಾನು ಮುಟ್ಟು ಬಂದ ತಕ್ಷಣ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಇಂಜೆಕ್ಷನ್ಸ್. 10 ದಿನ ಇಂಜೆಕ್ಷನ್ಸ್ ಕೊಟ್ಟು ಮೊಟ್ಟೆ ಎಲ್ಲ ತೆಗೆದುಬಿಟ್ಟು ಕಣ ಹಾಕಿ ಆ ಭ್ರೂಣ ಆಗಲಿಕ್ಕೆ 5 days ವೇಟ್ ಮಾಡ್ತೀವಿ. ಆ ಭ್ರೂಣ ಆ ಟೈಮ್ನಲ್ಲಿ ಗರ್ಭಾಶಯ ಚೆನ್ನಾಗಿದೆ, ಗರ್ಭ ಲೈನಿಂಗ್ ಚೆನ್ನಾಗಿದೆ, ಬ್ಲಡ್ ಫ್ಲೋ ಎಲ್ಲ ಚೆನ್ನಾಗಿದೆ ಅಂದರೆ ವಿ ಕ್ಯಾನ್ ಟೇಕ್ ದ ಎಂಬ್ರಿಯೋ. ಆವಾಗಿಂದ ಅವಾಗೆ ನಾವು 5 ದಿನ ಆದಮೇಲೆ ಭ್ರೂಣ ಹಾಕ್ಬೋದು. ವಾವ್. ಪ್ರೊವೈಡೆಡ್ ಎವ್ರಿಥಿಂಗ್ ಇಸ್ ಫೈನ್. ಲೈಕ್ ಐ ಮೆನ್ಷನ್, ಯೂಟ್ರಸ್ ಗರ್ಭ ಲೈನಿಂಗ್ ಚೆನ್ನಾಗಿದೆ, ಬ್ಲಡ್ ಫ್ಲೋ ಚೆನ್ನಾಗಿದೆ, ಹಾರ್ಮೋನ್ಸ್ ಚೆನ್ನಾಗಿದೆ. ತುಂಬ ಜಾಸ್ತಿ ಮೊಟ್ಟೆಗಳು ಲೈಕ್ ಇನ್ PCOD ಇದ್ದು ಪೇಷಂಟ್ಸ್ಗೆ ನಾವು ಅದೇ ತಿಂಗಳು ಟ್ರಾನ್ಸ್ಫರ್ ಮಾಡಬಾರ್ದು. ಆ ಥರ OHSS ಅಂತ ಕಾಂಪ್ಲಿಕೇಶನ್ ಬರ್ಬೋದು. ಅದಕ್ಕೆ ವಿ ಡೋಂಟ್ ಡೂ ದ ಸೇಮ್ ಮಂತ್ ಟ್ರಾನ್ಸ್ಫರ್. ಸೊ ಸರ್ಟನ್ ಕೇಸಸ್ ವಿ ಕ್ಯಾನ್ ಸೇಮ್ ಮಂತೇ ಹಾಕಿಬಿಟ್ಟು ಸೇಮ್ ಮಂತ್ನಲ್ಲೇ ರಿಸಲ್ಟ್ ಬರುತ್ತೆ ವಿತಿನ್ ಅ ಮಂತ್ ಆ್ಯಂಡ್ ದೆನ್ ಯುಲ್ ಬಿ ಪ್ರೆಗ್ನೆಂಟ್ ಹೋಪ್ಫುಲಿ. ಸೊ ಸಕ್ಸಸ್ ರೇಟ್ ವಿತ್ 60% ಟುಡೇ. ಸ್ವಲ್ಪ ಇಲ್ಲಿಗಲ್ ಪ್ರಾಕ್ಟೀಸಸ್ಗಳ ಬಗ್ಗೆ ಎಲ್ಲ ಶುಡ್ ವಿ ಥ್ರೋ ಸಮ್ ಮೋರ್ ಲೈಟ್ ಆ್ಯಸ್ ಟು ಇವತ್ತು ಇಂಡಿಯಾದಲ್ಲಿ ಆರ್ ದೇ ಸಮ್ ಶಾಕಿಂಗ್ ಇಲ್ಲಿಗಲ್ ಪ್ರಾಕ್ಟೀಸಸ್ ವೆನ್ ಇಟ್ ಕಮ್ಸ್ ಟು IVF? Yeah, that's what, like I said, they are this 100% success rate, money back guarantee of IVF. Pay now only for 2-3 IVF cycles will give you very, very low cost. We'll do it off in 3 lakhs nalli 3 IVFs ಮಾಡ್ತೀವಿ. You'll get pregnant and then 100% baby, take home baby. All these things I don't think we should encourage and we should see.